ಬೀಗ ಹಾಕಿರೋದು ಇವು ತೆಗಿಯೋದೇ ಬೇಡ, ನಮ್ಗೆ ನೀರು ಕೊಡೋ ತನಕ. ಇನ್ನೊಂದು ಇಒ ಸಾಹೇಬರು ನಮ್ಮ ಪಂಚಾಯತಿ ಹತ್ರ ಬಂದು ಬಾಕ್ಲಲ್ಲಿ ನಮ್ಗೇನಾದರೂ ಹೇಳಿ ಆಮೇಲೆ ನಾವು ಬೀಗ ತೆಗಿಯೋದು. ನಾನು ಬೇಕಾದ್ರೆ ಇಲ್ಲೇ ಕೂತ್ಬಿಡ್ತೀನಿ ಪಂಚಾಯತಿ ಹತ್ರ. ಎಲ್ಲ ಮಾಯಾ ನಾಳೆ ನಾವು ಮಾಯಾ ಎಲ್ಲ ಇಲ್ಲಿ ನೀರು ಶೌಚಾಲಯಕ್ಕೂ ನೀರಿಲ್ಲ, ಸ್ನಾನ ಮಾಡೋಕ್ಕೂ ಇಲ್ಲ, ಮನೆ ಕ್ಲೀನ್ ಮಾಡೋಕ್ಕೂ ಇಲ್ಲ, ಹಸುದನ ಕರಿಗೂ ನೀರಿಲ್ಲ. ನೀರು ಬಿಟ್ಕೊಡಿ ಅಂದರೆ ನೀರು ಬಿಟ್ಕೊಡಲ್ಲ. ಇಲ್ಲಿ ಪಂಚಾಯತಿಯವ್ರು ಕೇಳಿ ಅಂತಾರೆ, ಪಂಚಾಯತಿಯವ್ರು ಬರೋದೇ ಇಲ್ಲ. PDO ಯಾವುದೋ ಒಂದು ಟೈಮ್ ಬರ್ತಾರೆ ಹೋಯ್ತಾರೆ. ನಾವು ಅಡುಗೆ ಮಾಡೋ ನೀರಿಲ್ಲ, ಮತ್ತು ಅದು ಊಟದ ಬಿಲ್ ಕೊಡಿ ಅಂತ ಹೇಳಿದ್ರೆ ಯಾವುದೇ ಒಂದು ಕೆಲಸಕ್ಕೂ ನಮ್ಮ ಈ PDO ಸ್ಪಂದಿಸ್ತಾ ಇಲ್ಲ. ಈ PDOವಿಂದ ನಮಗೆ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಎಲ್ಲ ಮೂಲಸೌಕರ್ಯಗಳ ಕೊರತೆ ಹಾಗೂ ಸಾಲು ಸಾಲು ಸಮಸ್ಯೆಯಿಂದ ರೊಚ್ಚಿಗೆದ್ದ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಗ್ರಾಪಂ PDO ಮತ್ತು ಸಿಬ್ಬಂದಿಗಳನ್ನು ನೀವು ಕೆಲಸ ಮಾಡಬೇಡಿ ಮನೆಗೆ ನಡೀರಿ ಅಂತ ಪ್ರತಿಭಟನೆ ನಡೆಸಿದ ಘಟನೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದೇವರಸನಹಳ್ಳಿಯಲ್ಲಿ ಜರುಗಿದೆ. ಗ್ರಾಮ ಪಂಚಾಯಿತಿ PDO ಸರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇಲ್ಲ. ಕುಡಿಯುವ ನೀರಿಲ್ಲದೆ ಗ್ರಾಮದ ಜನ ಪರಿತಪಿಸ್ತಾ ಇದ್ದು ಇದರೊಂದಿಗೆ ಹಲವು ಸಮಸ್ಯೆಗಳು ತಾಂಡವವಾಡ್ತಾ ಇದೆ. ಅಗತ್ಯ ಮೂಲ ಸೌಕರ್ಯಗಳಿಲ್ಲದೆ ನಾವು ಇನ್ನಷ್ಟು ದಿನ ಹೆಣಗಾಡಬೇಕು ಅಂತ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇತ್ತೀಚೆಗೆ ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಿದಂತೆ ಗ್ರಾಮದಲ್ಲಿ ಸಭೆ ಕರೆಯಲಾಗಿತ್ತು. ಈ ಸಂದರ್ಭ ಸಭೆಯಲ್ಲಿ PDO ಚೈತ್ರ ಸೇರಿ ಗ್ರಾಪಂಗೆ ಸಂಬಂಧಿಸಿದ ಇತರೆ ಅಧಿಕಾರಿಗಳನ್ನು ಗ್ರಾಮಸ್ಥರು ತರಾಟೆಗೆ ಪಡೆದಿದ್ರು. ಗ್ರಾಮದಲ್ಲಿ ಒಳಚರಂಡಿ, ಕುಡಿಯುವ ನೀರು, ವಿದ್ಯುತ್ ದೀಪ ಸೇರಿ ಇತರೆ ಸಾಲು ಸಮಸ್ಯೆಗಳಿವೆ. ಆದರೆ ಯಾವೊಂದು ಸಮಸ್ಯೆಯೂ ಬಗೆಹರಿತಾ ಇಲ್ಲ. ಇದಕ್ಕೆ PDO ಹಾಗೂ ಇಲ್ಲಿನ ಸಿಬ್ಬಂದಿಗಳೇ ಕಾರಣ ಅಂತ ಸಭೆಯಲ್ಲಿ ತರಾಟೆಗೆ ಪಡೆದಿದ್ರು. ಅವತ್ತೇ ಎಚ್ಚರಿಕೆ ಕೂಡ ಕೊಟ್ಟಿದ್ರು. ಶೀಘ್ರದಲ್ಲಿ ಸಮಸ್ಯೆ ಬಗೆಹರಿಸದೆ ಹೋದರೆ ಗ್ರಾಪಂಗೆ ಬೀಗ ಜಡಿಯುವುದಾಗಿ ಎಚ್ಚರಿಕೆ ನೀಡಿದ್ರು. ಈ ಸಂದರ್ಭ ಗ್ರಾಮಸ್ಥರನ್ನ ಸಮಾಧಾನಪಡಿಸಿ ಸಮಸ್ಯೆ ಬಗೆಹರಿಸುವ ವಿಶ್ವಾಸದ ಮಾತುಗಳನ್ನ PDO ಚೈತ್ರ ಆಡಿದ್ದರು. ಆದರೆ ಸಭೆ ಜರುಗಿ ಹಲವು ದಿನಗಳು ಕಳೆದರೂ ಯಾವೊಂದು ಸಮಸ್ಯೆಗೂ ಪರಿಹಾರ ಸಿಗದ ಕಾರಣ ಗ್ರಾಪಂ ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಗ್ರಾಮಸ್ಥರು ನಮ್ಮೂರಿಗೆ ಗ್ರಾಮ ಪಂಚಾಯಿತಿಯು ಬೇಡ, ಇಂತಹ ನಾಲಾಯಕ ಅಧಿಕಾರಿಗಳು ಬೇಡ ಅಂತ ಬೀಗ ಜಡಿದು ಪ್ರತಿಭಟನೆ ನಡೆಸಿದ್ದಾರೆ. ಗ್ರಾಪಂ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರಿಗೆ ಊರಿನಲ್ಲಿ ಬಿಡಿಗಾಸಿನ ಬೆಲೆ ಇಲ್ಲದಂತಾಗಿದೆ. ಸರ್ಕಾರದ ಅನುದಾನ ಬಳಸಿ ಗ್ರಾಮದ ಸಮಸ್ಯೆಗಳನ್ನು ಬಗೆಹರಿಸಲು ಸಾಧ್ಯ ಆಗ್ತಾ ಇಲ್ಲ. PDO ಅವರ ಕಾರ್ಯವೈಖರಿ ಕೇವಲ ಗ್ರಾಮಸ್ಥರಿಗಲ್ಲ, ಜನರಿಂದ ಆಯ್ಕೆಯಾದ ನಮಗೂ ಬೇಸರ ತರಿಸಿದೆ ಅಂತ ಗ್ರಾಪಂ ಉಪಾಧ್ಯಕ್ಷ ನಂಜಪ್ಪ ಸಹ ಆಕ್ರೋಶ ಹೊರಹಾಕಿದ್ರು. ತಾಕೀತು ಮಾಡ್ತಾ ಇದ್ವಿ, ಆ ಬೀದಿಗೆ ನೀರಿಲ್ಲ ಅಂದ್ಬಿಟ್ಟು. ಆ ಬೀದಿ ನೀರು ಗ್ರಾಮದವರು ಮತ್ತು ಆ ಭಾಗದ ಸದಸ್ಯರುಗಳು ಎಲ್ಲ ಬಂದು ಕುಡಿಯೋ ನೀರಿಗೆ ಅರ್ಜಿ ಕೊಟ್ಟಿದ್ದಾರೆ. ಮತ್ತು ನಮ್ಮ ನೀರು ಬಿಡಿಸಿದ್ದಾರೆ. ಮತ್ತು ನಮ್ಮ ಇಲ್ಲಿ ನಮ್ಮ ಭಾಗಕ್ಕೆ ಸ್ಕೂಲ್ ಮನೆಗೆ ಇದು ಅಡುಗೆ ಮಾಡೋ ನೀರಿಲ್ಲ, ಮತ್ತು ಅದು ಊಟದ ಬಿಲ್ ಕೊಡಿ ಅಂತ ಹೇಳಿದ್ರೆ ಯಾವುದೇ ಒಂದು ಕೆಲಸಕ್ಕೂ ನಮ್ಮ ಈ PDO ಸ್ಪಂದಿಸ್ತಾ ಇಲ್ಲ. ಈ PDOವಿಂದ ನಮಗಿದೆ. ಈಗ ನಮ್ಮ ಈ ದೇವಸ್ಥಳ್ಳಿ ಪಂಚಾಯತ್ಗೆ ಅಥವಾ MLA ಸಾರ್ಗಳ ಕೊಡ್ತಲ್ವ, ಅಥವಾ MP ಸಾರ್ ಅವರು ಬೆಲೆ ಕೊಡ್ತಾ ಇಲ್ವಾ, ಅಥವಾ EO ಸಾಹೇಬರು ಬೆಲೆ ಕೊಡ್ತಾ ಇಲ್ವಾ, ಅಥವಾ CS ಅವ್ರು ಬೆಲೆ ಕೊಡ್ತಾ ಇಲ್ವಾ? ಈ ಪಂಚಾಯತನ್ನು ಯಾಕೆ ಇಷ್ಟು ಕಡೆಗಣಿಸ್ತಾ ಇದ್ದಾರೋ ಅಂತ ನಮ್ಗೆ ಗೊತ್ತಾಯ್ತಲ್ಲ. ಈ ಪಂಚಾಯತಿಯಿಂದ ಏನಾದ್ರು ನಮ್ಗೆ ಈ ಅಧಿಕಾರಿಗಳಿಗೆ ತೊಂದರೆ ಆಯ್ತಿದೇನೋ. CS ಕರೆದಿದ್ದೀವಿ, PDO ಕರೆದು, EO ಈಗ ತಾಲೂಕು ಪಂಚಾಯತಿಲಿ ಇದ್ದಾರೆ. ತಾಲೂಕು ಪಂಚಾಯತಿ ಬಂದಿದ್ದು ಫೋನ್ ಮಾಡಿ ಬಾ ಅಂತಂದ್ರೆ ಬರ್ತಾ ಇಲ್ಲ ಅವರು. ಇದನ್ನ ಹದಗೆಟ್ಟಾಗಿದ್ದ ಸರಿಪಡಿಸೋರು ಯಾರು ಅಂತ ಗೊತ್ತಾಯ್ತಲ್ಲ. ಈಗ ಹದಗೆಟ್ಟಾದ್ರೆ ಸಾರ್ವಜನಿಕರು ನಾವು ಬಂದಿರೋದ್ರಲ್ಲಿ ಸಾರ್ವಜನಿಕ ಕೆಲಸ ಮಾಡೋಕ್ಕೋಸ್ಕರ ಬಂದಿರೋದು. ಸಾರ್ವಜನಿಕ ನಾವು ಕೆಲಸ ಮಾಡದೇ ಮೇಲೆ ನಾವು ಮೆಂಬರ್ ಆಗಿ ಏನು ಪ್ರಯೋಜನ, ಉಪಾಧ್ಯಕ್ಷರಾಗಿ ಪ್ರಯೋಜನ, ಅಧ್ಯಕ್ಷರಾಗಿ ಪ್ರಯೋಜನ, ಮತ್ತು ಈ ಸಾರ್ವಜನಿಕಕ್ಕೆ ನಾವು ಏನು ಅವ್ರ ಕಷ್ಟ ನಿವಾರಿಸ್ತೀವಿ ಅಂತ ನಮ್ಗೆ ಇದನ್ನೆಲ್ಲ ನಿರ್ವಹಿಸಬೇಕು ಅಂದರೆ ನಮ್ಮ ಇಲ್ಲಿ ಅಧಿಕಾರಿಗಳು, ನಮ್ಮ ಸ್ಟಾಫ್ ನಮಗೆ ಬೇಕು. ಸ್ಟಾಫ್ ಒಬ್ಬರು ಸದಾ ದೇವಸ್ಥಳ್ಳಿ ಪಂಚಾಯತ್ ಒಬ್ಬರು ಸುಧಾ ಸ್ಟಾಫು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಈ ಸ್ಟಾಫಿಂದ ನಮ್ಮ 7 ನಾವು ವ್ಯಥೆ ಪಡಬೇಕಾಗಿದೆ. ಈ ಸ್ಟಾಫ್ನ ಮೇಲಧಿಕಾರಿಗಳಲ್ಲಿ MLA ಸಾರ್ ಆಗಲಿ, MP ಸಾರ್ ಆಗಲಿ, ಈ CS ಮೇಡಮ್ ಅವರಾಗಲಿ, ಮತ್ತು EO ಅವರಾಗಲಿ, ಇವರೆಲ್ಲ ನಮ್ಗಳಿಗೆ ಸಹಕಾರ ಕೊಟ್ಟು ಒಬ್ಬರು ಎಷ್ಟು ಅಂತ ಸಭೆ ಮಾಡೋದು, ಕಾಟಾಚಾರಕ್ಕೆ ಸಭೆ ಮಾಡೋದು, ನಂತರ ಸೇಮ್ ಅದೇ ಸಮಸ್ಯೆ ಮುಂದುವರಿಯುತ್ತೆ. ಅಧಿಕಾರಿಗಳ ಮತ್ತು PDO ಅವರ ಇಚ್ಛಾಶಕ್ತಿಯ ಕೊರತೆ ಹಾಗೂ ಬೇಜವಾಬ್ದಾರಿತನದಿಂದ ಸರ್ಕಾರದ ಯಾವುದೇ ಸೌಲಭ್ಯ ನಮ್ಮೂರಿನ ಜನಕ್ಕೆ ಸಿಗ್ತಾ ಇಲ್ಲ. ಇಂತಹುದಕ್ಕೆ ಗ್ರಾಮ ಪಂಚಾಯಿತಿ ಯಾಕೆ, PDO ಯಾಕೆ, ಅಧಿಕಾರಿಗಳು ಯಾಕೆ ಅಂತ ಆಕ್ರೋಶ ಹೊರಹಾಕಿ ಬೀಗ ಜಡಿದ್ರು. ಸಾಹೇಬ್ರು ಅವರೇ ಬರಲಿಲ್ಲ ಅಂದರೆ ಇಲ್ಲಿ ಗೆದ್ದಿರೋರೆಲ್ಲ ಏನು ಮಾಡೋರು?
ಅವಮ್ಮ ಚೈತ್ರ ಮೇಡಮ್ PDOಗೆ ನಾನು ಹೇಳ್ದೆ ಗ್ರಾಮ ಸಭೆ ದಿನನೂ ನೀವೇನು ಕೊಡಬೇಡಿ, ನಮಗೆ ಕುಡಿಯೋಕೆ ನೀರು ಕೊಡಿ ಮೇಡಮ್, ಆದರೆ ಕೆಲಸ ಮಾಡಿ, ಆಗಲಿಲ್ಲ ಅಂದರೆ ಟ್ರಾನ್ಸ್ಫರ್ ಆಗಿ, ಇಲ್ಲಾಂದರೆ ರಿಸೈನ್ ಮಾಡಿಬಿಟ್ಟು ಮನೇಲಿ ಕೂತ್ಕೊಳ್ಳಿ ಹೋಗಿ ಅಂತಲೇ ಹೇಳ್ದೆ ನಾನು. ಕ್ಲೀನಿಂಗ್ ಕೇಳ್ತೀವಿ, ಬೀದಿ ದೀಪ, ಆಲ್ಮೋಸ್ಟ್ ನೀರು, ಇನ್ನೇನು ಇಲ್ಲ ನಾವು ಕೇಳಲ್ಲ. ಅಷ್ಟು ಬಿಟ್ರೆ ಇನ್ನೇನು ಕೇಳ್ತಾ ಇದೀವಿ ನಾವು ಹೇಳಿ? ಬೀಗ ಹಾಕಿರೋದು ಇದು ತೆಗಿಯೋದೇ ಬೇಡ, ನಮಗೆ ನೀರು ಕೊಡೋ ತನಕ. ಇನ್ನೊಂದು EO ಸಾಹೇಬರು ನಮ್ಮ ಪಂಚಾಯತಿ ಹತ್ರ ಬಂದು ಬಾಕ್ಲಲ್ಲಿ ನಮ್ಗೇನಾದ್ರೂ ಹೇಳಿ ಆಮೇಲೆ ನಾವು ಬೀಗ ತೆಗಿಯೋದು. ನಾನು ಬೇಕಾದ್ರೆ ಇಲ್ಲೇ ಕೂತ್ಬಿಡ್ತೀನಿ ಪಂಚಾಯತಿ ಹತ್ರ. ಸ್ಕೂಲಲ್ಲಿ 62 ಮಕ್ಕಳು ನೀರು ಹೊರಕ್ಕೆ ಬತ್ತು ಅಂದ್ರೆ ಯಾರು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಮಕ್ಕಳ ಮೇಲೆ. ಯಾಕೆ ನೀರು ಹೊರಿಸ್ತಿದ್ದಾರೆ ನೀವು? ಒಂದು ಅಲ್ಲಿ ಹೋದ್ರೆ ನೀರು ಬತ್ತೇ ಇಲ್ಲ. ಅಲ್ಲಿ ಮೇಡಮು HM ಅವರು ಆಗೋದಿಲ್ಲ, ನೀರು ಮಕ್ಕಳ ಕೈಲಿ ಹೊರಿಸ್ತಾರೆ ಅಂತಾರೆ. ನಾವು ಒತ್ಕೊಬರಂಗಿದ್ದ ಕುಡಿಯೋ ಬಿಸಿ ಊಟ ಹುಡುಗರಿಗೂ 15-20 ದಿವಸದಿಂದ ನೀರು ಹೋಯ್ತಾ ಇಲ್ಲ ಅಲ್ಲಿ ಸ್ಕೂಲ್ ಹತ್ರ. ಸ್ಕೂಲ್ದು ಭಾರಿ ಪ್ರಾಬ್ಲಮ್ ಆಗಿದೆ. ನೆನೆ ಮೇಡಮ್ ಬಿಸಿಲಲ್ಲಿ ನಿಂತ್ಕೊಂಡು ಇದು ಮಾಡ್ತಿದ್ದಾರೆ. 62 ಮಕ್ಳಿದಾವೆ, ಯಾರು ಜವಾಬ್ದಾರಿ ತಗೋತಾರ? 62 ಮಕ್ಕಳು ನೀರು ಹೊರಬೇಕು ಇಲ್ಲಿ. ಮೇಡಮ್ ಕಳಿಸ್ತಾರೆ, ಮೇಡಮ್ ನಾವು ಹೊರಗಿದ್ದ ಅಂತ ಹೇಳ್ತಿದ್ದಾರೆ. ಭಾರಿ ಪ್ರಾಬ್ಲಮ್ ಆಗಿದೆ. ದಯವಿಟ್ಟು ಅದೊಂದು ಸ್ಕೂಲ್ಗೆ ಮಕ್ಳಿಗೆ ಅನುಕೂಲ ಮಾಡಿಕೊಡಿ. ನೀರೇ ಹೋಯ್ತಾ ಇಲ್ಲ, ಎಲ್ಲರೂ ತೊಂದರೆ ಆಗ್ಬಿಟ್ಟಿದೆ. ಮಕ್ಕಳು ಒಂದೊಂದು 5 ರೂಪಾಯಿ ಕಾಯಿನ್ ಹಾಕ್ಬಿಟ್ಟು ಗೌರ್ಮೆಂಟ್ ಸ್ಕೂಲಿಂದ ನೀರು ತಗೊಬತ್ತಿದ್ದಾರೆ. ಯಾರು ಇದೆಲ್ಲ ಪ್ರಾಬ್ಲಮ್ ಆಗಿದೆ. ದಯವಿಟ್ಟು ನೀರಿನ ವ್ಯವಸ್ಥೆಗೆ ದಯವಿಟ್ಟು ಮಾಡಿಕೊಡಿ. ಈ ವೇಳೆ ನ್ಯೂಸ್ ಪವರ್ ಜೊತೆ ಮಾತನಾಡಿದ ಕೆಲವು ಗ್ರಾಮಸ್ಥರು, ಸರ್ ನಾವು ಅವತ್ತೇ ಸಭೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದು, ನಿಮ್ಮ ಕೈಲಾದರೆ ಕೆಲಸ ಮಾಡಿ, ಇಲ್ಲ ಗ್ರಾಪಂಗೆ ಬೀಗ ಹಾಕಿ ಮನೆಗೆ ನಡೀರಿ ಅಂತ. ಕಣ್ಣು ಕಾಣದ ಈ ಅಮ್ಮ PDO ಅವರನ್ನು ಇಟ್ಟುಕೊಂಡು ಇಲ್ಲಿ ಏನೂ ಕೆಲಸ ಮಾಡಲು ಆಗ್ತಾ ಇಲ್ಲ. ಏನೇ ಸಮಸ್ಯೆ ಹೇಳಿದ್ರು ಅದಕ್ಕೆ ಪರಿಹಾರ ಸಿಗದಿದ್ದ ಮೇಲೆ ನಾವು ಇನ್ನೇನು ಮಾಡಬೇಕು ಹೇಳಿ? ಗ್ರಾಪಂ PDO ಮತ್ತು ಸಿಬ್ಬಂದಿಗಳಿಗೆ ಕೊಡ್ತಿರೋ ವೇತನ ನಷ್ಟ, ಹೀಗಾಗಿ ಇವರುಗಳು ಬೇಡ ಅಂತ ಬೀಗ ಜಡ್ದಿದ್ದೇವೆ. ಬೇರೆ PDO ನೇಮಕ ಮಾಡಲಿ, ಅದೇ ರೀತಿ ಇಲ್ಲಿನ ಸಮಸ್ಯೆ ಬಗೆಹರಿಸಲಿ, ಬಳಿಕ ಗ್ರಾಮ ಪಂಚಾಯಿತಿ ಬೀಗ ತೆಗಿತೀವಿ ಅಂತ ಗ್ರಾಪಂ PDO ಮತ್ತು ಅಧಿಕಾರಿಗಳು ಹಾಗೂ PDO ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ರು. ಇಲ್ಲಿ ನೀರು ಶೌಚಾಲಯಕ್ಕೂ ನೀರಿಲ್ಲ, ಸ್ನಾನ ಮಾಡೋಕ್ಕೂ ಇಲ್ಲ, ಮನೆ ಕ್ಲೀನ್ ಮಾಡೋಕ್ಕೂ ಇಲ್ಲ, ಹಸುದನ ಕರಿಗೂ ನೀರಿಲ್ಲ. ನೀರು ಬಿಟ್ಕೊಡಿ ಅಂದರೆ ನೀರು ಬಿಟ್ಕೊಡಲ್ಲ. ಇಲ್ಲಿ ಪಂಚಾಯತಿಯವ್ರು ಕೇಳಿ ಅಂತಾರೆ, ಪಂಚಾಯತಿಯವ್ರು ಬರೋದೇ ಇಲ್ಲ. PDO ಯಾವುದೋ ಒಂದು ಟೈಮ್ ಬರ್ತಾರೆ, ಹೋಯ್ತಾರೆ. ನಾವು 5 ದಿನದಿಂದ ಫೋನ್ ಮಾಡಿದ್ದೀವಿ, ಫೋನ್ ರಿಸೀವ್ ಮಾಡಲ್ಲ. ಮಾತಾಡಿದ್ರೆ ಇವಾಗ ಸಾಯಂಕಾಲ ಬಿಟ್ಕೊಡ್ತೀನಿ ನಿಮ್ಗೆ ಯಾಕೆ ಅಂತಾರೆ. ಅವರು ಬಿಟ್ಟೇ ಇಲ್ಲ. 5 ದಿನದಿಂದ ಏನು ಮಾಡ್ತಾರೆ ಅವ್ರನ್ನೇ ಕೇಳಿ ನೀವು. ನಮಗೆ ರೋಡು ಇಲ್ಲ ಈ ಊರಲ್ಲಿ, ಚರಂಡಿನೂ ಇಲ್ಲ. ಅಷ್ಟು ಹಿಂಸೆ ಈ ಊರಲ್ಲಿ. ಏನು 5 ಪೈಸದ ವ್ಯವಹಾರ ಮಾಡ್ತಾ ಇಲ್ಲ ಇಲ್ಲಿ ಪಂಚಾಯತಿಯವರು. ಅದಕ್ಕೆ ಪಂಚಾಯತಿಗೆ ಬೇಡ, ತೆಗ್ದಾಕ್ಬಿಡಿ. ಅವ್ರವ್ರ ಮನೇಲಿ ಅವ್ರು ಇರ್ತಾರೆ. ಅವ್ರ ಕಷ್ಟ ಸುಖ ಅವ್ರವ್ರ ಕಸ ಅವ್ರವ್ರೇ ಸುರ್ಕೋತಾರೆ. ಅವ್ರ ಮನೆ ಕಸ ಅವರೇ ಸುರಿತಾರೆ. ಇನ್ನೇನಕ್ಕೆ ಇವ್ರು ಏನಕ್ಕೆ ಪಂಚಾಯತಿ ಮಾಡಿರೋದು? ಸುಮ್ಮನೆ ಸಂಜೆ ಆದ್ಮೇಲೆ ತಿಂಗಳಾದ್ಮೇಲೆ ಸಂಬಳ ತಗೊಂಡು ಹೋಯ್ತಾರ? ಏನಿಲ್ಲ, ಬೇಡ. ನಾವು ಜನಗಳು ಓಟ್ ಹಾಕೋದು ಬೇಡ, ಇವ್ರಿಗೆ ಇದು ಮಾಡೋದು ಬೇಡ, ಬರೋದೇ ಬೇಡ. ಮಾತಾಡಿ ಬಂದು 15 ದಿನ ಆಯ್ತು. ನಾನು PDO ಜೊತೆ ಮಾತಾಡಿ 1 ವಾರದ ಮೇಲಾಯ್ತು. ಅವರು ಸೋಮವಾರ ಗ್ಯಾರಂಟಿ ಮಾಡಿಸ್ಕೊಡ್ತೀನಿ ಅಂದ್ರು, ಸೋಮವಾರನು ಮಾಡಿಸಿಲ್ಲ. ಫೋನ್ ಮಾಡಿದ್ರೆ ಫೋನು ಎತ್ತಲ್ಲ. ಇವತ್ತು ಬೀಗ ಹಾಕಿದ್ಮೇಲೆ ಫೋನ್ ತೆಗಿತಾರ. ಬೆಳಿಗ್ಗೆಯಿಂದ ಫೋನ್ ಮಾಡಿ ಸಾಕಾಯ್ತು, ಫೋನ್ ಎತ್ತಾ ಇಲ್ಲ. ಅದಕ್ಕೆ ಬಂದು ಬೀಗ ಹಾಕಿದ್ದು ನಾವು. ಏನಕ್ಕೂ ನೀರಿಲ್ಲ. ಸ್ವಾಮಿ ನಮಸ್ಕಾರ. ನಾವು ಇಲ್ಲಿ ಪಂಚಾಯತಿ ಇಟ್ಟಿರೋದು ಯಾತಕ್ಕೋಸ್ಕರ? ನಮ್ಮ ಜನಗಳ ಕಷ್ಟ ಹೇಳ್ಕೊಳ್ಳೋದಕ್ಕೋಸ್ಕರ. ನಮ್ಮ ಜನಗಳ ಕಷ್ಟನ ಬಂದು ಯಾರಿಗೆ ಹೇಳ್ಬೇಕು? ನಾವು ಕಷ್ಟ ನಾವು ಹೇಳಕ್ಕೆ ಹೋದ್ರೂ ನಮ್ಮ ಕಷ್ಟನ ಇವರು ಪಾಲಿಸಲ್ಲ. ಈಗ ನಮ್ಗೆ ಮೊಲಕುಂಡಿ ಮಾದೇವಸ್ವಾಮಿ ಅಂತ ಅವರು ಸರಿಯಾಗಿ ಇರೋರು ಹಾಕಿದ್ರು. ಇಲ್ಲಿ 150 ಜನ ಬ್ಯಾಡಾವ ಅಂತ ಬರೆದು ಕೊಡ್ತು. ಹೌದು ತಾನೇ? ಬ್ಯಾಡಾವ ಅಂತ ಬರೆದು ಕೊಡ್ತೀನಿ, ಕುಂಡಮ್ಮನ ಕಳಿಸ್ತಾರೆ, ಅದೇನೋ ಕೆಲಸ ತಗೊಳ್ತೀವಿ. ಈಗ ಅವಮ್ಮ ನಾವು ಪ್ರಜೆಗಳು ಏನು ಹೇಳ್ತೀವಿ ಆ ಕೆಲಸ ಜನ್ಮಕ್ಕೂ ಮಾಡಲ್ಲವ. ಅವಳು ಬೇರೆ ಕಾನೂನೇ ಪಾಲಿಸ್ತಾಳ. ಆ ಕಾನೂನು ಪಾಲಿಸಕ್ಕ ಇಲ್ಲಿ ಜನಗಳು ರಕ್ಷಣೆ ಕೊಡಲ್ಲ. ಇಲ್ಲ ಕರೆಕ್ಟಾಗಿ ಈಗ ನಮ್ಮ ಕಷ್ಟ ಹೇಳ್ಕೊಳಕ್ಕೆ ಬಂದದಕ್ಕೆ ಆ ಕಷ್ಟನ ತೀರ್ಮಾನ ಮಾಡೋಕೆ ಇವರು ನಮ್ಮ ಕಷ್ಟನೇ ಕೇಳಿದೀಯಾ ಅವ್ರು ನೋಡಿ ಇವ್ರು ನೋಡಿ ಪರಪ ನಮ್ಮಲ್ಲಿ ಗೆದ್ದಿರೋರು ಅವ್ರೇನು ಮಾಡಿದ್ರು? ಇವ್ರು ಹೇಳಿದ್ರೆ ಈಗ ಅವ್ರು ಹೇಳ್ತಾರ, ಇವ್ರು ಮಾಡ್ಬೇಕು ತಾನೆ ಇಂಥವ್ರಿಗೆ ನೋಡಿ ಈ ಥರ ತೊಂದರೆ ಆಗದ ಮಾಡಿ ಅಂತ ಹೇಳಿದ್ಮೇಲೆ ಮಾಡ್ಬೇಕು ತಾನೆ ಸ್ವಾಮಿ? ಆ ಕೆಲಸ ಜನ್ಮಕ್ಕೂ ಮಾಡಲ್ಲ, ಇವರೇ ಬೇರೆ ಥರದಲ್ಲಿ ಮಾಡ್ತಾರೆ. ಈಗ ನಮ್ಮ ತಾವು ಗೆದ್ದಿರೋ ಮೆಂಬರ್ಗಳೇ ಆಗಲಿ, ಉಪಾಧ್ಯಕ್ಷರಾಗಲಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದ್ರ ಮೇಲ್ಪಟ್ಟ ಅಧಿಕಾರಿಗಳು PDO ಸೆಕ್ರೆಟ್ರಿ ಇವರೆಲ್ಲ ಏನು ಮಾಡ್ತಾರೆ? ಯಾರನ್ನ ಪಾಲಿಸ್ಬೇಕು? ಏನು ಕಷ್ಟ ಯಾರನ್ನ ಕೇಳಬೇಕು ಸ್ವಾಮಿ? ಇವ್ರ ಕಷ್ಟನ ನಾವು ಕೇಳವ ಇಲ್ಲ, ನಮ್ಮ ಕಷ್ಟ ಕೇಳಿದಾರೆ ಇವರು. ಈ ಕಷ್ಟ ಈ ಥರ ತೊಂದರೆ ಆಗದ. ಇಲ್ಲಿ ನಮ್ಮ ಊರಿಗೆ ಬಂದಿರೋ PDO ಸರಿ ಇಲ್ಲ, ಸೆಕ್ರೆಟ್ರು ಸರಿ ಇಲ್ಲ, ಯಾರೂ ಸರಿ ಇಲ್ಲ. ನ್ಯಾಯವಾಗಿರೋ ಒಬ್ಬ ಬಂದಿದ್ದ ಮೊಳಕುಂಡಿ ಮಾದೇಸ್ವಾಮಿ ಅವ ಪಾಲಿಸ್ತಿದ್ದ. ಇಲ್ಲಿ 40 ಜನ ಬ್ಯಾಡ ಅಂತ ಬರೆದು ಕೊಟ್ಟರು. ಈಗ ಅವ್ರು ಆಕಾರ ಅದೇನೋ ಮಾಡಿಸ್ರಪ್ಪ, ಅವ್ನು ಸರಿ ಇಲ್ಲ ತಾನೇ ಕಳಗಿಸ್ತ್ರಿ, ಈಗ ಮಾಡಿಸಿ ಅದೇನೋ ಅವ್ರ ಕೈಲಿ. ಇದನ್ನೆಲ್ಲ ಕೇಳೋರು ಯಾರ ಸ್ವಾಮಿ? ನಮ್ಮ ಗ್ರಾಮಸ್ಥರು ಕೇಳಬೇಕು. ಗ್ರಾಮ ಈಗ ಬೀಗ ಹಾಕಾರ, ನೀರಿಲ್ಲ ಬೀಗ ಹಾಕಾರ, ಅದೇನು ಈಗ ಅಮ್ಮ ಎತ್ತಿಸ್ಕೊಳ್ಳಿ, ಏನು ಮಾಡ್ದಳ ಮಾಡಿ, ಬೇರೆ ವಿಷಯ ಬೇಡ. ಪಂಚಾಯತಿಗ ಇದು ಏನು ಅಂತ ತಿಳಿದಿದ್ದಾರೆ? ಇದು ಪಂಚಾಯತಿನ ಏನೇ? ಇದು ಯಾರನ್ನ ಹಾಕಬೇಕು? ಕೆಲಸಗಾರನ್ನ ಹಾಕಬೇಕು. ಇಲ್ಲಿ
ಕೆಲಸಕ್ಕೆ ಬರ್ದಿದ್ದು ಎಲ್ಲೇ ಕಳುವ ಪಂಚಾಯತಿ ಕಳುವ ಇದಕ್ಕೆ ತಂದು ಹಾಕ್ಬಿಟ್ಟು ಇವ್ರನ್ನ ನಮ್ಗೆ ಯಾವ ಕೆಲಸ ಮಾಡಕ್ ಸಾಧ್ಯ ಇಲ್ಲಿ. ಏನು ಒಂದು ನಮ್ಮ ಊರಲ್ಲಿ ಏನಂದ್ರು ಸೌಲಭ್ಯ ಇಲ್ಲ. ರೋಡ್ ಇವತ್ತೆಲ್ಲ ನಾಳೆ ಮಾಡ್ತಾರ, ಅದು ಗೌರ್ಮೆಂಟ್ಗೆ ಸೇರ್ತದ್ದು ಬಿಡಿ, ಅವ್ರು ಮಾಡೋರು ಇಲ್ಲಿ ಊರಿಗೆ ಸಂಬಂಧಪಟ್ಟ ಅಂತ. ಗ್ರಾಪಂ ಉಪಾಧ್ಯಕ್ಷ ನಂಜಪ್ಪ ಹಾಗೂ ಸದಸ್ಯ ರವಿ ಕೂಡ ಮಾತನಾಡಿ, ನಮ್ಮ ಗ್ರಾಮದ ಸಮಸ್ಯೆ ನಿನ್ನೆ ಮೊನ್ನೆಯದಲ್ಲ, ಜನಸೇವೆ ಮಾಡ್ತೀವಿ ಅಂತ ನಾವು ಅಧಿಕಾರದಲ್ಲಿದ್ದು ಇಲ್ಲಿನ ಸಮಸ್ಯೆ ಬಗೆಹರಿಸಲು ಸಾಧ್ಯ ಆಗ್ತಾ ಇಲ್ಲ. PDO ಅವರಿಗೆ ನಾವು ಸಾಕಷ್ಟು ಬಾರಿ ಮನವಿ ಮಾಡಿದ್ದೇವೆ, ಈ ರೀತಿಯ ಸಮಸ್ಯೆ ಇದೆ ಸರಿಪಡಿಸಿ ಅಂತ. ಆದರೆ ಅವರು ಸರ್ಕಾರಿ ಲೆವೆಲ್ನಲ್ಲಿ ಯಾವ ರೀತಿ ಸಮಸ್ಯೆ ಸರಿಪಡಿಸಬೇಕು ಅನ್ನೋ ಮನಸ್ಸೇ ಮಾಡ್ತಾ ಇಲ್ಲ. ಹೀಗಿದ್ದಾಗ ಜನರಿಂದ ಶಾಪ ಹಾಕಿಸಿಕೊಂಡು ನಾವ್ಯಾಕೆ ಸುತ್ತಾಡಬೇಕು ಅಂತ ಗ್ರಾಮಸ್ಥರ ಜೊತೆಗೂಡಿ ನಾವು ಕೂಡ ಬೀಗ ಜಡಿಯುವ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀವಿ ಅಂತ ಅಸಮಾಧಾನವನ್ನು ಹೊರ ಹಾಕಿದ್ರು. ನಾನು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಇಲ್ಲಿ ನಮಗೆ ದೇವಸ್ಥಾನ ಪಂಚಾಯತ್ಗೆ ಸ್ಟಾಫ್ಗೆ ನಮಗೆ ಭಾರಿ ಕಷ್ಟ ಆಗಿದೆ. ಈ ಸ್ಟಾಫ್ ಇಲ್ಲದೆ ಇದರಿಂದ ನಾವು ಕೆಲಸ ಮಾಡೋದ್ರಲ್ಲಿ ತುಂಬ ಕಷ್ಟ ಆಗಿದೆ. ಒಬ್ಬರು ಲೇಡಿ PDO ಹಾಕಿದ್ದಾರೆ. ಈ PDO ಅವರು ಯಾವುದೇ ಕೆಲಸಕ್ಕೂ ಸ್ಪಂದಿಸ್ತಾ ಇಲ್ಲ. ಮಾನ್ಯ ನಮ್ಮ ಸದಸ್ಯರು ರವಿಕುಮಾರ್ ಅವರೇ ಒಂದು ಸ್ವಲ್ಪ ಬನ್ನಿ ನೀವು ಇಲ್ಲಿ. ರವಿಕುಮಾರ್ ಅವರು ಬಂದು ಒಂದು ವಾರದಲ್ಲಿ ಕೆಲಸ ನಮ್ಮ ಗೌಡ್ರ ಬೀದಿಗೆ ನೀರೇ ಬಿಟ್ಟಿಲ್ಲ, ದೇವಸ್ಥಾನ ಕಡೆ ಈ ಸ್ಕೂಲ್ ಮನೇಲಿ ನೀರೇ ಇಲ್ಲ, ಈ ನೀರಕ್ಕೆ ನೀವು ಬಗೆಹರಿಸ್ಕೊಡಿ ಅಂತ ಕೇಳಿದ್ರು. ಇಲ್ಲಿ ವಾಟರ್ ಮ್ಯಾನ್ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಬನ್ನಿ ಇವರೇ ಆ ಸ್ಥಳದ ಮೆಂಬರ್ ಕರ್ಕೊಂಡು ಹೋಗ್ಬಿಟ್ಟು ನಾನು ಅವತ್ತು ನಾನು ಎಲ್ಲನೂ ಬಗೆಹರಿಸಿದೆ. ಅವತ್ತೊಂದಿನ ನಾನು ನೀರು ಬಿಡಿ, ಇನ್ನು ಮುಂದೆ ನೀರು ಬಿಟ್ಕೊಬಿಡಿ, ಏನಿದೆ ಇದು ಸದಸ್ಯರ ಈ ಭಾಗದ ಸದಸ್ಯರು ಏನು ಹೇಳ್ತೀರ ಅಂತ ಕೇಳಿ, ಇನ್ನು ಮುಂಚೆ ನೀವೇನು ಕುಡಿಯೋ ನೀರಕ್ಕೆ ತೊಂದರೆ ಕೊಡಬೇಡಿ ಅಂತೆಲ್ಲ ನಾನು ತಾಕೀತು ಮಾಡ್ಬಿಟ್ಟು ಹೇಳೋದು. ಅವತ್ತು ಖುದ್ದಾಗಿ ನಾವೇ ನಿಂತು, ಈ ಸದಸ್ಯರು ನಿಂತು ನಾವು ನೀರೆಲ್ಲ ಬಿಡಿಸಿದ್ವಿ. ಮತ್ತೆ ಏನಾಯಿತು ಅಂತಂದರೆ ಇವರು ನಮ್ಮ PDO ಅವರು ಮುಂದೆ ಯಾವುದೇ ಕೆಲಸನ ಕಡಖಂಡಿತವಾಗಿ ನಿರ್ವಹಿಸಿಲ್ಲ. ಈಗ ಅವ್ರು ನಿರ್ವಹಿಸಿದರೆ ಈಗ ಇವತ್ತು ಈ ಸಮಸ್ಯೆ ಬರ್ತಾ ಇಲ್ಲ. ನಮ್ಮ PDO ಅವರಿಂದ ನಮ್ಮ ಈ ಕೆಲಸದಲ್ಲಿ ಯಾಕೆ ತಡೆ ಆಯ್ತಾ ಇದೆ ಅಂದ್ಬಿಟ್ಟು ನಮ್ಮ PDO ಅವ್ರನ್ನ ಪ್ರಶ್ನೆ ಮಾಡ್ಬೇಕಾಗಿ ನನ್ನ ಕೇಳ್ತೀನಿ. DK ರವಿಕುಮಾರ್ ಅಂತ PDO ಅವರು ಬಂದು ಈಗ 5 ತಿಂಗಳು 6 ತಿಂಗಳು ಆಗಿದೆ. ಅವ್ರನ್ನೇ ಕೇಳ್ಬಿಡಿ ಏನು ಕೆಲಸ ಮಾಡಿದ್ದಾರೆ, ಏನು ಅಭಿವೃದ್ಧಿ ಆಗಿದೆ ಅಂತ ಕೇಳಿ. ಕೇಳ್ತಾ ಇರೋದು ಅಭಿವೃದ್ಧಿಗಿಂತ ಹೆಚ್ಚಾಗಿ ಕುಡಿಯೋ ನೀರು, ಲೈಟು, ಕ್ಲೀನಿಂಗ್ ಬಗ್ಗೆ ಏನೋ ತೊಂದರೆ ಇಲ್ಲ ನಮಗೆ. ಲೈಟಿಂಗ್ಸ್ ಒಂದು ಸ್ವಲ್ಪ ಪ್ರಾಬ್ಲಮ್ ಐತೆ, ಅದು ಮಾಡ್ತಾವ್ರೆ, ಸರಿ ಹೋಗೈತೆ. ನಲ್ಲಿ ನೀರು ಸಮಸ್ಯೆ ಏನಾಗಿದೆ ಅಂದರೆ PDOಗೆನೇ ಅಲ್ಲಿ ಕೆಲಸ ಇದು ಕೆಳಗಡೆ ಇದ್ದಿರಲ್ಲ, ಅವರೇ ಅವ್ರ ಮಾತು ಬೆಲೆನೂ ಇಲ್ಲ, ಅವ್ರನ್ನ ಕೇಳ್ತಾನೂ ಇಲ್ಲ, ಅವ್ರ ಮಾತು ಏನೂ ಇದಿಲ್ಲ. ಅವ್ರು ಕೇಳ್ತಾ ಇರೋದು ಕೆಲವು 4-5 ಜನ ಮಾತು ಕೇಳ್ತಾನೆ ಇಲ್ಲ. ಇಲ್ಲಿ ಮೆಂಬರ್ಗಳು ಯಾವುದೇ ರೀತಿಯ ಬೆಲೆನೂ ಇಲ್ಲ, ಮರ್ಯಾದೆನೂ ಏನೂ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ PDO ಅವರು ಮಾತ್ರ ಏನು ಇದ್ರ ಬಗ್ಗೆ ಗಮನ ತಗೋತಿಲ್ಲ. ಒಂದು 11 ಗಂಟೆಗೆ ಬರ್ತಾರೆ, 12ವರೆಗೆ ಹೋಗ್ತಾರೆ. ಮೆಂಬರ್ಗಳು ಕೆಲಸ ಮಾಡಿ ಅಂದರೆ ಏನು ಮಾಡೋಕ್ಕಾಗುತ್ತೆ? ಎಷ್ಟು ಅಂತ ಬಂಡವಾಳಕ್ಕಾಗುತ್ತೆ? ಅವ್ರು ಹಾಕಿ ಸಾಕಾಗಿದೆ, ಒಂದು ಬಿಲ್ಲು ಆಗಿಲ್ಲ, ಏನೂ ಆಗಿಲ್ಲ. ಹಾಕಿದ್ರೆ ಅವ್ರಿಗೆ ತೊಂದರೆ ಆಗಿದೆ, ಹಾಕಿದ್ದಾರೆ. ಹೀಗೆ ಪಂಚಾಯಿತಿ ಮುಂದೆ ಇಷ್ಟೆಲ್ಲ ರಾಮಾಯಣ ನಡೀತಾ ಇದೆ ಅಂತ ವಿಷಯ ತಿಳಿದು PDO ಚೈತ್ರ ಕೂಡ ಸ್ಥಳಕ್ಕೆ ಬಂದರು. ಈ ವೇಳೆ ಗ್ರಾಮಸ್ಥರು PDO ವಿರುದ್ಧ ಮತ್ತೆ ರೊಚ್ಚಿಗೆದ್ರು. ಈ ವೇಳೆ PDO ಚೈತ್ರ ಬೇರೆಡೆ ಮೀಟಿಂಗ್ ಇತ್ತು, ಅಲ್ಲಿಗೆ ಹೋಗಿದ್ದೆ, ಹೀಗಾಗಿ ತಡ ಆಯಿತು, ಬೀಗ ಓಪನ್ ಮಾಡಿ ಸಮಸ್ಯೆ ಬಗೆಹರಿಸಿಕೊಡ್ತೇನೆ ಅಂತ ಮನವಿ ಮಾಡಿದ್ರು. ಆದರೆ PDO ಮನವಿಗೆ ಬಿಲ್ಕುಲ್ ಒಪ್ಪದ ಗ್ರಾಮಸ್ಥರು ಬರೀ ಇದೇ ಆಯಿತು, ಯಾವಾಗ ನೋಡಿದರೂ ಇದೇ ಉತ್ತರ ಕೊಡ್ತೀರಾ, ಸ್ಥಳಕ್ಕೆ EO ಬರೋವರೆಗೂ ಬೀಗ ತೆಗೆಯುವುದಿಲ್ಲ ಅಂತ ಪಟ್ಟು ಹಿಡಿದ್ರು. ಅವ್ರು ಬರೋ ತನಕ ಬೀಗ ತೆಗಿಸಲ್ಲ, ಪಂಚಾಯತಿ ಬೀಗ ಹಂಗೆ ಇರಲಿ. ಅವ್ರು ಬಂದು ಇಲ್ಲಿ ಕುಂದುಕೊರತೆ ಕೇಳ್ಬಿಟ್ಟು ರೆಡಿ ಮಾಡಿ ಏನಿದೆ ಅಂದ್ರೆ ಪಂಚಾಯತಿಯಿಂದ ಬಗೆಹರಿಸಲಿ. ಅವ್ರು ಬಗೆಹರಿಸಲಿ, ನೀಡಿ ಬೀಗ ತೆಗೆದ್ ನಾವು ಅಷ್ಟು ನಮ್ಮ ಊರಲ್ಲಿ ಒಳ್ಳೇದಾಗಬೇಕು. ಎಲ್ಲ ಮಾಯಾ